ಈ ಬಸ್ ಮಾಲೀಕರ ಕಳ್ಳಾಟಗಳಿದೆಯಲ್ಲ, ಒಂದಲ್ಲ ಎರಡಲ್ಲ. ಅದು ನಾವು ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ್ವೋ, ಎಷ್ಟು ಬಸ್ಗಳನ್ನ ನೋಡ್ತಾ ಹೋದ್ವೋ, ಅಷ್ಟು ಕಡೆಗಳಲ್ಲೂ ಕೂಡ ಒಂದಲ್ಲ ಒಂದು ಲೂಪ್ ಹೋಲ್ಸ್, ಒಂದಲ್ಲ ಒಂದು ಲೋಪದೋಷಗಳು ಕಂಡು ಬರ್ತಾನೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಮಾಲೀಕರ ಕಳ್ಳಾಟ. ಒಂದೆರಡಲ್ಲ, ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಇನ್ವೆಸ್ಟಿಗೇಷನ್. ಪ್ಯಾಸೆಂಜರ್ಗಳಿಗಿಂತ ಇಡೀ ಬಸ್ ಅಲ್ಲಿ ಪಾರ್ಸೆಲ್ಗಳೇ ಜಾಸ್ತಿ. ಅದರಲ್ಲೂ ಕೆಲವೊಂದು ಬಸ್ಗಳ ಹೆಸರನ್ನ ತಗೊಳ್ಳೋದು ಬೇಡ, ಆ ಬಸ್ಗಳಲ್ಲಿ ಈ ಲಗೇಜ್ಗಂತಾನೆ ಬಹಳ ಫೇಮಸ್ ಅಂತ ಜನ ಹೇಳ್ತಾರೆ. ಸ್ಲೀಪರ್ ಬಸ್ಗಳಲ್ಲಿ ಮಿನಿ ಲಾರಿಯಷ್ಟು ಸರಕು, ಪ್ಯಾಸೆಂಜರ್ಗಳಿಗಿಂತ ಪಾರ್ಸೆಲ್ಗಳೇ ಜಾಸ್ತಿ ಬಸ್ಗಳಲ್ಲಿ. ಖಾಸಗಿ ಬಸ್ಗಳ ಮೇಲೆ ಬಾರದ ಲಗೇಜ್ಗಳು. ರಿಪಬ್ಲಿಕ್ ಇನ್ವೆಸ್ಟಿಗೇಷನ್ ನಲ್ಲಿ ಇವರ ಕಳ್ಳಾಟ ಬಯಲಾಗಿದೆ. ಜನರಿಗೆ ಮಿನಿಮಮ್ 2 ಲಗೇಜ್ ತಗೊಂಡು ಬರಬೇಕು ಅಂತ ಹೇಳ್ತಾರೆ. ಆದ್ರೆ ಲಗೇಜ್ ಹಾಕುವಂತಹ ಜಾಗದಲ್ಲೂ ಕೂಡ ಅಯ್ಯೋ ಇಲ್ಲಿ ಫುಲ್ ಆಗಿದೆ, ಇಲ್ಲಿ ಹಾಕೋದಕ್ಕೆ ಆಗೋದೇ ಇಲ್ಲ, ಈ ಲಗೇಜ್ ಅನ್ನ ನೀವು ನಿಮ್ ಕಾಲ ಹತ್ರನೇ ಇಟ್ಕೊಳ್ಬೇಕು ಅಥವಾ ಸೀಟ್ ಕೆಳಗಡೆ ಇಟ್ಕೊಳ್ಬೇಕು ಅಂತ ಹೇಳುವಂತಹ ಈ ಬಸ್ ಮಾಲೀಕರು ಹಾಗೂ ಬಸ್ ಕಂಡಕ್ಟರ್ ಅಂಡ್ ಈ ಡ್ರೈವರ್ಗಳು ಈ ಲಗೇಜ್ ಎಷ್ಟು ಹಾಕ್ತಾರೆ ಅನ್ನೋದನ್ನ ನೀವು ಗಮನಿಸಲೇಬೇಕು. ಈ ಬಸ್ಗಳಲ್ಲಿ ಭಾರಿ ಪ್ರಮಾಣದ ಸರಕು ತುಂಬುತ್ತಾರೆ. ಆ ಸರಕಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂತ ಸರಕುಗಳನ್ನೆಲ್ಲವನ್ನು ಕೂಡ ಬೇರೆ ಬೇರೆ ಕಡೆಗಳಿಂದ ಸಾಗಿಸೋದಕ್ಕೆ ಇರುವಂತಹ ಉತ್ತಮವಾದಂತಹ ವಾಹನ ಅಂತಂದ್ರೆ ಅದು ಬಸ್ ಅಂತ ಈಗಾಗಲೇ ಜನರೆಲ್ಲರೂ ಕಂಡುಕೊಂಡಿರೋದು. ಇದನ್ನ ಗಮನಿಸ್ತಾ ಇದೀವಲ್ಲ, ಇದು ಕೇವಲ ಒಂದು ಎಕ್ಸಾಂಪಲ್. ಬಸ್ನ ಮೇಲೆ ಎಷ್ಟು ತುಂಬಿರ್ತಾರಂತಂದ್ರೆ ಕೆಲವೊಮ್ಮೆ ಅದು ಎಲ್ಲಿ ಬಿದ್ದೋಗುತ್ತೆ, ಯಾವ ಟರ್ನಿಂಗ್ ಅಲ್ಲಿ ಬಿದ್ದೋಗುತ್ತೋ ಅನ್ನುವಂತ ರೀತಿಯಲ್ಲಿ ಅಷ್ಟು ತುಂಬಿರ್ತಾರೆ. ಇದು ಬೆಂಗಳೂರಿನ ದೃಶ್ಯ, ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ. ಬಸ್ಗಳಲ್ಲಿ ಎಷ್ಟು ಸರಕನ್ನು ತುಂಬಿಸ್ತಾ ಇದ್ದಾರೆ, ಎಷ್ಟು ಜನ ಲೋಡಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ, ಅನೇಕ ಉದಾಹರಣೆಗಳು ಇಂಥದ್ದೇ ಸಿಕ್ಕಿದೆ. ಇದು ಮತ್ತೊಂದು ಬಸ್ನ ದೃಶ್ಯ ನೋಡಿ. ಇಲ್ಲೂ ಕೂಡ ಭಾರಿ ಪ್ರಮಾಣದ ಸರಕನ್ನ ಬಸ್ನ ಟಾಪ್ ನಲ್ಲಿ ತುಂಬಿಸ್ತಾ ಇರೋದು. ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಕೂಡ ಆ ಸರಕನ್ನ ತುಂಬಿಸ್ತಾ ಇರೋರ್ಗಂತೂ ಗೊತ್ತೇ ಇರೋದಿಲ್ಲ. ಆದ್ರೆ ಈ ಮಾಲೀಕರಿಗೆ ಅದ್ರ ಬಗ್ಗೆ ಗಮನ ಇರಬೇಕಲ್ವಾ, ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಹೋಗ್ಲಿ, ಅದ್ರ ಬಗ್ಗೆ ಕಳಕಳಿ ಕೂಡ ಇರೋದಿಲ್ಲ. ಅದೇನೇ ಇದ್ರೂ ತಗೊಳ್ತಾರೆ, ಅದೇನೇ ಇದ್ರೂ ತುಂಬಿಸ್ತಾರೆ, ಅದೇನೇ ಇದ್ರೂ ತಗೊಂಡು ಹೋಗಿ ಮತ್ತೊಂದು ಕಡೆಯಲ್ಲಿ ಹಾಕ್ತಾರೆ. ಇದೇ ರೀತಿಯಾಗಿ ಆದ್ರೆ ದೇಶದ ಭದ್ರತೆಯ ವಿಚಾರವೂ ಕೂಡ ಬರುತ್ತಲ್ವಾ. ಆ ಸಂದರ್ಭದಲ್ಲಿ ಒಂದಷ್ಟು ಈ ಹಜಾರ್ಡಸ್ ಥಿಂಗ್ಸ್ ಅನ್ನ ತಗೊಂಡು ಹೋದಂತಹ ಸಂದರ್ಭದಲ್ಲಿ ಜವಾಬ್ದಾರಿ ಯಾರು? ಹಾಗಾದ್ರೆ ಅದ್ರ ಬಗ್ಗೆ ಗಮನ ಹರಿಸೋದು ಬೇಡವಾ? ಅದ್ರೊಳಗಡೆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಯಾರು ಗಮನಿಸ್ತಾರೆ? ಈ ಬಸ್ಗಳು ಹೋಗುವಂತಹ ಸಂದರ್ಭದಲ್ಲಿ ಯಾರು ಕೂಡ ಯಾವುದೇ ಪೊಲೀಸ್ ವಾಹನಗಳಾಗ್ಲಿ ಪೊಲೀಸರಾಗ್ಲಿ ನಿಲ್ಲಿಸಿ ಬಸ್ ಒಳಗಡೆ ಏನ್ ಸಾಗಿಸ್ತಾ ಇದ್ದೀರಾ, ಏನಿದೆ ಅನ್ನುವಂಥದ್ದನ್ನ ಚೆಕಿಂಗ್ ಅಂತೂ ಯಾರು ಮಾಡೋದಿಲ್ಲ. ಅದ್ರೊಳಗಡೆ ಏನೇ ತಗೊಂಡು ಹೋದ್ರೂ ಕೂಡ ಚೆಕಿಂಗ್ಗೆ ಅಂತ ಯಾರೂ ನಿಲ್ಲಿಸೋದಿಲ್ಲ. ಹಾಗಾದ್ರೆ ಇದನ್ನೇ ಬಳಕೆ ಮಾಡಿಕೊಂಡು ಏನೇನ್ ಸಾಗಾಟ ಮಾಡ್ಲಿಕ್ಕಿಲ್ಲ. ಅದು ಬೆಂಕಿ ಹತ್ಕೊಂಡಂತ ಸಂದರ್ಭದಲ್ಲಿ ಇನ್ನೆಂತ ಅನಾಹುತ ಆಗ್ಲಿಕ್ಕಿಲ್ಲ. ಇದು ಮತ್ತೊಂದು ದೃಶ್ಯ ನೋಡಿ, ಯಾವ ರೀತಿ ತುಂಬಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ಬಸ್ ಮಾಲೀಕರ ಕಳ್ಳಾಟಗಳಿದೆಯಲ್ಲ, ಒಂದಲ್ಲ ಎರಡಲ್ಲ. ಅದು ನಾವು ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ್ವೋ, ಎಷ್ಟು ಬಸ್ಗಳನ್ನ ನೋಡ್ತಾ ಹೋದ್ವೋ, ಅಷ್ಟು ಕಡೆಗಳಲ್ಲೂ ಕೂಡ ಒಂದಲ್ಲ ಒಂದು ಲೂಪ್ ಹೋಲ್ಸ್, ಒಂದಲ್ಲ ಒಂದು ಲೋಪದೋಷಗಳು ಕಂಡು ಬರ್ತಾನೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಮಾಲೀಕರ ಕಳ್ಳಾಟ. ಒಂದೆರಡಲ್ಲ, ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಇನ್ವೆಸ್ಟಿಗೇಷನ್. ಪ್ಯಾಸೆಂಜರ್ಗಳಿಗಿಂತ ಇಡೀ ಬಸ್ ಅಲ್ಲಿ ಪಾರ್ಸೆಲ್ಗಳೇ ಜಾಸ್ತಿ. ಅದರಲ್ಲೂ ಕೆಲವೊಂದು ಬಸ್ಗಳ ಹೆಸರನ್ನ ತಗೊಳ್ಳೋದು ಬೇಡ, ಆ ಬಸ್ಗಳಲ್ಲಿ ಈ ಲಗೇಜ್ಗಂತಾನೆ ಬಹಳ ಫೇಮಸ್ ಅಂತ ಜನ ಹೇಳ್ತಾರೆ. ಸ್ಲೀಪರ್ ಬಸ್ಗಳಲ್ಲಿ ಮಿನಿ ಲಾರಿಯಷ್ಟು ಸರಕು, ಪ್ಯಾಸೆಂಜರ್ಗಳಿಗಿಂತ ಪಾರ್ಸೆಲ್ಗಳೇ ಜಾಸ್ತಿ ಬಸ್ಗಳಲ್ಲಿ. ಖಾಸಗಿ ಬಸ್ಗಳ ಮೇಲೆ ಬಾರದ ಲಗೇಜ್ಗಳು. ರಿಪಬ್ಲಿಕ್ ಇನ್ವೆಸ್ಟಿಗೇಷನ್ ನಲ್ಲಿ ಇವರ ಕಳ್ಳಾಟ ಬಯಲಾಗಿದೆ. ಜನರಿಗೆ ಮಿನಿಮಮ್ 2 ಲಗೇಜ್ ತಗೊಂಡು ಬರಬೇಕು ಅಂತ ಹೇಳ್ತಾರೆ. ಆದ್ರೆ ಲಗೇಜ್ ಹಾಕುವಂತಹ ಜಾಗದಲ್ಲೂ ಕೂಡ ಅಯ್ಯೋ ಇಲ್ಲಿ ಫುಲ್ ಆಗಿದೆ, ಇಲ್ಲಿ ಹಾಕೋದಕ್ಕೆ ಆಗೋದೇ ಇಲ್ಲ, ಈ ಲಗೇಜ್ ಅನ್ನ ನೀವು ನಿಮ್ ಕಾಲ ಹತ್ರನೇ ಇಟ್ಕೊಳ್ಬೇಕು ಅಥವಾ ಸೀಟ್ ಕೆಳಗಡೆ ಇಟ್ಕೊಳ್ಬೇಕು ಅಂತ ಹೇಳುವಂತಹ ಈ ಬಸ್ ಮಾಲೀಕರು ಹಾಗೂ ಬಸ್ ಕಂಡಕ್ಟರ್ ಅಂಡ್ ಈ ಡ್ರೈವರ್ಗಳು ಈ ಲಗೇಜ್ ಎಷ್ಟು ಹಾಕ್ತಾರೆ ಅನ್ನೋದನ್ನ ನೀವು ಗಮನಿಸಲೇಬೇಕು. ಈ ಬಸ್ಗಳಲ್ಲಿ ಭಾರಿ ಪ್ರಮಾಣದ ಸರಕು ತುಂಬುತ್ತಾರೆ. ಆ ಸರಕಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂತ ಸರಕುಗಳನ್ನೆಲ್ಲವನ್ನು ಕೂಡ ಬೇರೆ ಬೇರೆ ಕಡೆಗಳಿಂದ
ಸಾಗಿಸೋದಕ್ಕೆ ಇರುವಂತಹ ಉತ್ತಮವಾದಂತಹ ವಾಹನ ಅಂತಂದ್ರೆ ಅದು ಬಸ್ ಅಂತ ಈಗಾಗಲೇ ಜನರೆಲ್ಲರೂ ಕಂಡುಕೊಂಡಿರೋದು. ಇದನ್ನ ಗಮನಿಸ್ತಾ ಇದೀವಲ್ಲ, ಇದು ಕೇವಲ ಒಂದು ಎಕ್ಸಾಂಪಲ್. ಬಸ್ನ ಮೇಲೆ ಎಷ್ಟು ತುಂಬಿರ್ತಾರಂತಂದ್ರೆ ಕೆಲವೊಮ್ಮೆ ಅದು ಎಲ್ಲಿ ಬಿದ್ದೋಗುತ್ತೆ, ಯಾವ ಟರ್ನಿಂಗ್ ಅಲ್ಲಿ ಬಿದ್ದೋಗುತ್ತೋ ಅನ್ನುವಂತ ರೀತಿಯಲ್ಲಿ ಅಷ್ಟು ತುಂಬಿರ್ತಾರೆ. ಇದು ಬೆಂಗಳೂರಿನ ದೃಶ್ಯ, ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ. ಬಸ್ಗಳಲ್ಲಿ ಎಷ್ಟು ಸರಕನ್ನು ತುಂಬಿಸ್ತಾ ಇದ್ದಾರೆ, ಎಷ್ಟು ಜನ ಲೋಡಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ, ಅನೇಕ ಉದಾಹರಣೆಗಳು ಇಂಥದ್ದೇ ಸಿಕ್ಕಿದೆ. ಇದು ಮತ್ತೊಂದು ಬಸ್ನ ದೃಶ್ಯ ನೋಡಿ. ಇಲ್ಲೂ ಕೂಡ ಭಾರಿ ಪ್ರಮಾಣದ ಸರಕನ್ನ ಬಸ್ನ ಟಾಪ್ ನಲ್ಲಿ ತುಂಬಿಸ್ತಾ ಇರೋದು. ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಕೂಡ ಆ ಸರಕನ್ನು ತುಂಬಿಸ್ತಾ ಇರೋರ್ಗಂತೂ ಗೊತ್ತೇ ಇರೋದಿಲ್ಲ. ಆದ್ರೆ ಈ ಮಾಲೀಕರಿಗೆ ಅದ್ರ ಬಗ್ಗೆ ಗಮನ ಇರಬೇಕಲ್ವಾ, ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಹೋಗ್ಲಿ, ಅದ್ರ ಬಗ್ಗೆ ಕಳಕಳಿ ಕೂಡ ಇರೋದಿಲ್ಲ. ಅದೇನೇ ಇದ್ರೂ ತಗೊಳ್ತಾರೆ, ಅದೇನೇ ಇದ್ರೂ ತುಂಬಿಸ್ತಾರೆ, ಅದೇನೇ ಇದ್ರೂ ತಗೊಂಡು ಹೋಗಿ ಮತ್ತೊಂದು ಕಡೆಯಲ್ಲಿ ಹಾಕ್ತಾರೆ. ಇದೇ ರೀತಿಯಾಗಿ ಆದ್ರೆ ದೇಶದ ಭದ್ರತೆಯ ವಿಚಾರವೂ ಕೂಡ ಬರುತ್ತಲ್ವಾ. ಆ ಸಂದರ್ಭದಲ್ಲಿ ಒಂದಷ್ಟು ಈ ಹಜಾರ್ಡಸ್ ಥಿಂಗ್ಸ್ ಅನ್ನ ತಗೊಂಡು ಹೋದಂತಹ ಸಂದರ್ಭದಲ್ಲಿ ಜವಾಬ್ದಾರಿ ಯಾರು? ಹಾಗಾದ್ರೆ ಅದ್ರ ಬಗ್ಗೆ ಗಮನ ಹರಿಸೋದು ಬೇಡವಾ? ಅದ್ರೊಳಗಡೆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಯಾರು ಗಮನಿಸ್ತಾರೆ? ಈ ಬಸ್ಗಳು ಹೋಗುವಂತ ಸಂದರ್ಭದಲ್ಲಿ ಯಾರು ಕೂಡ ಯಾವುದೇ ಪೊಲೀಸ್ ವಾಹನಗಳಾಗ್ಲಿ ಪೊಲೀಸರಾಗ್ಲಿ ನಿಲ್ಲಿಸಿ ಬಸ್ ಒಳಗಡೆ ಏನ್ ಸಾಗಿಸ್ತಾ ಇದ್ದೀರಾ, ಏನಿದೆ ಅನ್ನುವಂಥದ್ದನ್ನ ಚೆಕಿಂಗ್ ಅಂತೂ ಯಾರು ಮಾಡೋದಿಲ್ಲ. ಅದ್ರೊಳಗಡೆ ಏನೇ ತಗೊಂಡು ಹೋದ್ರೂ ಕೂಡ ಚೆಕಿಂಗ್ಗೆ ಅಂತ ಯಾರೂ ನಿಲ್ಸೋದಿಲ್ಲ. ಹಾಗಾದ್ರೆ ಇದನ್ನೇ ಬಳಕೆ ಮಾಡಿಕೊಂಡು ಏನೇನ್ ಸಾಗಾಟ ಮಾಡ್ಲಿಕ್ಕಿಲ್ಲ. ಅದು ಬೆಂಕಿ ಹತ್ಕೊಂಡಂತ ಸಂದರ್ಭದಲ್ಲಿ ಇನ್ನೆಂತ ಅನಾಹುತ ಆಗ್ಲಿಕ್ಕಿಲ್ಲ. ಇದು ಮತ್ತೊಂದು ದೃಶ್ಯ ನೋಡಿ, ಯಾವ ರೀತಿ ತುಂಬಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ಬಸ್ ಮಾಲೀಕರ ಕಳ್ಳಾಟಗಳಿದೆಯಲ್ಲ, ಒಂದಲ್ಲ ಎರಡಲ್ಲ. ಅದು ನಾವು ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ್ವೋ, ಎಷ್ಟು ಬಸ್ಗಳನ್ನ ನೋಡ್ತಾ ಹೋದ್ವೋ, ಅಷ್ಟು ಕಡೆಗಳಲ್ಲೂ ಕೂಡ ಒಂದಲ್ಲ ಒಂದು ಲೂಪ್ ಹೋಲ್ಸ್, ಒಂದಲ್ಲ ಒಂದು ಲೋಪದೋಷಗಳು ಕಂಡು ಬರ್ತಾನೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಮಾಲೀಕರ ಕಳ್ಳಾಟ. ಒಂದೆರಡಲ್ಲ, ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಇನ್ವೆಸ್ಟಿಗೇಷನ್. ಪ್ಯಾಸೆಂಜರ್ಗಳಿಗಿಂತ ಇಡೀ ಬಸ್ ಅಲ್ಲಿ ಪಾರ್ಸೆಲ್ಗಳೇ ಜಾಸ್ತಿ. ಅದರಲ್ಲೂ ಕೆಲವೊಂದು ಬಸ್ಗಳ ಹೆಸರನ್ನ ತಗೊಳ್ಳೋದು ಬೇಡ, ಆ ಬಸ್ಗಳಲ್ಲಿ ಈ ಲಗೇಜ್ಗಂತಾನೆ ಬಹಳ ಫೇಮಸ್ ಅಂತ ಜನ ಹೇಳ್ತಾರೆ. ಸ್ಲೀಪರ್ ಬಸ್ಗಳಲ್ಲಿ ಮಿನಿ ಲಾರಿಯಷ್ಟು ಸರಕು, ಪ್ಯಾಸೆಂಜರ್ಗಳಿಗಿಂತ ಪಾರ್ಸೆಲ್ಗಳೇ ಜಾಸ್ತಿ ಬಸ್ಗಳಲ್ಲಿ. ಖಾಸಗಿ ಬಸ್ಗಳ ಮೇಲೆ ಬಾರದ ಲಗೇಜ್ಗಳು. ರಿಪಬ್ಲಿಕ್ ಇನ್ವೆಸ್ಟಿಗೇಷನ್ ನಲ್ಲಿ ಇವರ ಕಳ್ಳಾಟ ಬಯಲಾಗಿದೆ. ಜನರಿಗೆ ಮಿನಿಮಮ್ 2 ಲಗೇಜ್ ತಗೊಂಡು ಬರಬೇಕು ಅಂತ ಹೇಳ್ತಾರೆ. ಆದ್ರೆ ಲಗೇಜ್ ಹಾಕುವಂತಹ ಜಾಗದಲ್ಲೂ ಕೂಡ ಅಯ್ಯೋ ಇಲ್ಲಿ ಫುಲ್ ಆಗಿದೆ, ಇಲ್ಲಿ ಹಾಕೋದಕ್ಕೆ ಆಗೋದೇ ಇಲ್ಲ, ಈ ಲಗೇಜ್ ಅನ್ನ ನೀವು ನಿಮ್ ಕಾಲ ಹತ್ರನೇ ಇಟ್ಕೊಳ್ಬೇಕು ಅಥವಾ ಸೀಟ್ ಕೆಳಗಡೆ ಇಟ್ಕೊಳ್ಬೇಕು ಅಂತ ಹೇಳುವಂತಹ ಈ ಬಸ್ ಮಾಲೀಕರು ಹಾಗೂ ಬಸ್ ಕಂಡಕ್ಟರ್ ಅಂಡ್ ಈ ಡ್ರೈವರ್ಗಳು ಈ ಲಗೇಜ್ ಎಷ್ಟು ಹಾಕ್ತಾರೆ ಅನ್ನೋದನ್ನ ನೀವು ಗಮನಿಸಲೇಬೇಕು. ಈ ಬಸ್ಗಳಲ್ಲಿ ಭಾರಿ ಪ್ರಮಾಣದ ಸರಕು ತುಂಬ್ತಾರೆ. ಆ ಸರಕಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂತ ಸರಕುಗಳನ್ನೆಲ್ಲವನ್ನು ಕೂಡ ಬೇರೆ ಬೇರೆ ಕಡೆಗಳಿಂದ ಸಾಗಿಸೋದಕ್ಕೆ ಇರುವಂತಹ ಉತ್ತಮವಾದಂತಹ ವಾಹನ ಅಂತಂದ್ರೆ ಅದು ಬಸ್ ಅಂತ ಈಗಾಗಲೇ ಜನರೆಲ್ಲರೂ ಕಂಡುಕೊಂಡಿರೋದು. ಇದನ್ನ ಗಮನಿಸ್ತಾ ಇದೀವಲ್ಲ, ಇದು ಕೇವಲ ಒಂದು ಎಕ್ಸಾಂಪಲ್. ಬಸ್ನ ಮೇಲೆ ಎಷ್ಟು ತುಂಬಿರ್ತಾರಂತಂದ್ರೆ ಕೆಲವೊಮ್ಮೆ ಅದು ಎಲ್ಲಿ ಬಿದ್ದೋಗುತ್ತೆ, ಯಾವ ಟರ್ನಿಂಗ್ ಅಲ್ಲಿ ಬಿದ್ದೋಗುತ್ತೋ ಅನ್ನುವಂತ ರೀತಿಯಲ್ಲಿ ಅಷ್ಟು ತುಂಬಿರ್ತಾರೆ. ಇದು ಬೆಂಗಳೂರಿನ ದೃಶ್ಯ, ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ. ಬಸ್ಗಳಲ್ಲಿ ಎಷ್ಟು ಸರಕನ್ನು ತುಂಬಿಸ್ತಾ ಇದ್ದಾರೆ, ಎಷ್ಟು ಜನ ಲೋಡಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ, ಅನೇಕ ಉದಾಹರಣೆಗಳು ಇಂಥದ್ದೇ ಸಿಕ್ಕಿದೆ. ಇದು ಮತ್ತೊಂದು ಬಸ್ನ ದೃಶ್ಯ ನೋಡಿ. ಇಲ್ಲೂ ಕೂಡ ಭಾರಿ ಪ್ರಮಾಣದ ಸರಕನ್ನ ಬಸ್ನ ಟಾಪ್ ನಲ್ಲಿ ತುಂಬಿಸ್ತಾ ಇರೋದು. ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಕೂಡ ಆ ಸರಕನ್ನು ತುಂಬಿಸ್ತಾ ಇರೋರ್ಗಂತೂ ಗೊತ್ತೇ ಇರೋದಿಲ್ಲ. ಆದ್ರೆ ಈ ಮಾಲೀಕರಿಗೆ ಅದ್ರ ಬಗ್ಗೆ ಗಮನ ಇರಬೇಕಲ್ವಾ, ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಹೋಗ್ಲಿ, ಅದ್ರ ಬಗ್ಗೆ ಕಳಕಳಿ ಕೂಡ ಇರೋದಿಲ್ಲ. ಅದೇನೇ ಇದ್ರೂ ತಗೊಳ್ತಾರೆ, ಅದೇನೇ ಇದ್ರೂ ತುಂಬಿಸ್ತಾರೆ, ಅದೇನೇ ಇದ್ರೂ ತಗೊಂಡು ಹೋಗಿ ಮತ್ತೊಂದು ಕಡೆಯಲ್ಲಿ ಹಾಕ್ತಾರೆ. ಇದೇ ರೀತಿಯಾಗಿ ಆದ್ರೆ ದೇಶದ ಭದ್ರತೆಯ ವಿಚಾರವೂ ಕೂಡ ಬರುತ್ತಲ್ವಾ. ಆ ಸಂದರ್ಭದಲ್ಲಿ ಒಂದಷ್ಟು ಈ ಹಜಾರ್ಡಸ್ ಥಿಂಗ್ಸ್ ಅನ್ನ ತಗೊಂಡು ಹೋದಂತಹ ಸಂದರ್ಭದಲ್ಲಿ ಜವಾಬ್ದಾರಿ ಯಾರು? ಹಾಗಾದ್ರೆ ಅದ್ರ ಬಗ್ಗೆ ಗಮನ ಹರಿಸೋದು ಬೇಡವಾ? ಅದ್ರೊಳಗಡೆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಯಾರು ಗಮನಿಸ್ತಾರೆ? ಈ ಬಸ್ಗಳು ಹೋಗುವಂತ ಸಂದರ್ಭದಲ್ಲಿ ಯಾರು ಕೂಡ ಯಾವುದೇ ಪೊಲೀಸ್ ವಾಹನಗಳಾಗ್ಲಿ ಪೊಲೀಸರಾಗ್ಲಿ ನಿಲ್ಲಿಸಿ ಬಸ್ ಒಳಗಡೆ ಏನ್ ಸಾಗಿಸ್ತಾ ಇದ್ದೀರಾ, ಏನಿದೆ ಅನ್ನುವಂಥದ್ದನ್ನ ಚೆಕಿಂಗ್ ಅಂತೂ ಯಾರು ಮಾಡೋದಿಲ್ಲ. ಅದ್ರೊಳಗಡೆ ಏನೇ ತಗೊಂಡು ಹೋದ್ರೂ ಕೂಡ
ಏನೇ ತಗೊಂಡು ಹೋದ್ರೂ ಕೂಡ ಚೆಕಿಂಗ್ಗೆ ಅಂತ ಯಾರೂ ನಿಲ್ಸೋದಿಲ್ಲ. ಹಾಗಾದ್ರೆ ಇದನ್ನೇ ಬಳಕೆ ಮಾಡಿಕೊಂಡು ಏನೇನ್ ಸಾಗಾಟ ಮಾಡ್ಲಿಕ್ಕಿಲ್ಲ. ಅದು ಬೆಂಕಿ ಹತ್ಕೊಂಡಂತ ಸಂದರ್ಭದಲ್ಲಿ ಇನ್ನೆಂತ ಅನಾಹುತ ಆಗ್ಲಿಕ್ಕಿಲ್ಲ. ಇದು ಮತ್ತೊಂದು ದೃಶ್ಯ ನೋಡಿ ಯಾವ ರೀತಿ ತುಂಬಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ.